ವಾರ್ ಮಾಡಬೇಡಿ, ಕಾಂಟ್ರವರ್ಸಿ ಸಿಗಾಕೊಂಡು ನೀವು. ನಿಮ್ಗೆ ಗೊತ್ತಿಲ್ಲ ಕಾಂಟ್ರವರ್ಸಿ ಆದಾಗ ಕಂಟೆಂಟ್ ಕ್ರಿಯೇಟರ್ಸ್ ಮೈಂಡ್ ಸೆಟ್ಗಳು ಹೇಗಿರುತ್ತೆ ಅಂತ. ಅವನು ಹಿಂಗೆ ಇವನು ಹಿಂಗೆ ಅದು ಇದು ಅಮ್ಮ ಅಕ್ಕ 2-3 ಜನ ನನಗೆ ಮೆಸೇಜ್ ಬೇರೆ ಹಾಕಿದ್ರು, ರೆಂಟಲ್ ತಗೊಂತೀರಾ ಅಂದ್ಬಿಟ್ಟು. ರೆಂಟಲ್ ಅಂತಂದ್ರೆ ಏನು? ಇನ್ಸ್ಟಾಲ್ ಮಾಡೋರು ನೀವು, ಆಡೋರು ನೀವು. ಮಾಡಕ್ ಹೋಗ್ಬಾರ್ದು. ಇಲ್ಲ ಸಗಣಿ ಇದೆ, ಸಗಣಿಲಿ ಸೌತೆಕಾಯಿ ಎತ್ಕೊಂಡು ತಿಂತೀನಿ ಅಂದ್ರೆ ನಾವೇನು ಹೇಳೋದು? MS ವ್ಲಾಗು ಸರಿ ಇದ್ದಾರೆ ಅಂತ ಅನ್ಕೊಂಡು ನೋಡೋರಿಗೆ ಅವ್ರು ತಪ್ಪು ಮಾಡಿದ್ರು ಸರಿ ಅಂತಾನೆ ಕಾಣುತ್ತೆ. ಬ್ರೋ ಗುಡ್ ಮಾರ್ನಿಂಗ್, ನಮಸ್ಕಾರ. ವೆರಿ ನೈಸ್ ಟು ಮೀಟ್ ಯು ಬ್ರೋ. ನೀವು ಬರುವಾಗ ಇಷ್ಟ ಜಾಮ್ ಇತ್ತಾ? ಮೋಸ್ಟ್ಲಿ ಯಾರ ಮಿನಿಸ್ಟರ್ ಕ್ರಾಸಿಂಗ್ ಇರುತ್ತೆ ಬ್ರೋ. ಎಲ್ಲರೂ ಯೋಚನೆ ಮಾಡಿರ್ತಾರೆ ಡುಕಾಟಿ ಇಟ್ಕೊಂಡು ಏನಪ್ಪ ಇದು. ಆ್ಯಕ್ಚುಲಿ ಫಸ್ಟ್ ಥಿಂಗ್ ದೇ ವಿಲ್ ಬಿ ಡಿಸಪಾಯಿಂಟೆಡ್ ಈಸ್ ದಿಸ್. ನಾವು ಆ್ಯಕ್ಚುಲಿ 4-5 ಮಂತ್ಸ್ ಮುಂಚೆಯಿಂದನೇ ಪ್ಲ್ಯಾನ್ ಮಾಡಿದ್ವಿ. ಫೈನಲಿ ದ ಟೈಮ್ ಹ್ಯಾಸ್ ಕಮ್. ಸ್ಪಾಟ್ಗಳನ್ನ ಹುಡ್ಕೋದೆ ಮಜಾಗರು. ಬಾಯ್ ಸ್ಪಾಟ್ ಸಖತ್ತಾಗಿದೆ ಅಲ್ಲ? ಹಾಂ, 7:50 ಆಗ್ತಾ ಬಂದಿದೆ ಟೈಮು. ಬ್ರೇಕ್ಫಾಸ್ಟಿಗೆ ಒಂದು ಸ್ಟಾಪ್ ಆಗ್ತೀವಿ. ಎಷ್ಟು ಮೋಡ ಚಳಿ ಇದೆ ಅಂದರೆ ಬೆಳಗ್ಗೆ 6-6:30 ಥರ ಅನ್ನಿಸ್ತಾ ಇದೆ. ಹೋಗಿ ಇಲ್ಲೊಂದು ರೌಂಡ್ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಮಾಡಿ ಹೊರಡೋಕ್ಕೆ ಸರಿ ಹೋಗುತ್ತೆ. ವಿಲ್ ಸ್ಪಿನ್. ಹಬ್ಬ, ಆ್ಯಕ್ಚುಲಿ ಒಂದು ಒಳ್ಳೆ ಸ್ಪಾಟಿಗೆ ಬಂದ್ವಿ. ಒಂದು ಫೋಟೋ ಎತ್ಕೊಳೋದ? ಬನ್ನಿ ಬ್ರೋ. ಯಾ, ಥ್ಯಾಂಕ್ಸ್ ಅಲಾಟ್. ಯಾ ಸಿ ಯು. ಬನ್ನಿ ಬ್ರೋ, ಹೋಗಿ ಹುಡ್ಕೋದ ಅಲ್ಲಿ ಜಾಗ. ನೋಡಿದ್ರಾ ನೀವು? ರೋಡ್ ನೋಡಿದ್ರಾ? ಸೂಪರ್. ಅಲ್ಲ, ನಮಸ್ಕಾರ. ನಮಸ್ತೆ ಆದಿ ಬ್ರೋ. ಮಧುಕರ್ ಶಿವಾನಂದು ನಾವು ಫೈನಲಿ ಭೇಟಿಯಾಗಿದ್ದೀವಿ. ಹೌದು. ಐ ಥಿಂಕ್ ಸುಮಾರು ಜನ ಕಮೆಂಟ್ಸಲ್ಲಿ ಕೇಳ್ತಿದ್ರಿ MS ವ್ಲಾಗ್ಸ್ ಅವ್ರ ಜೊತೆಲಿ ರೈಡ್ ಮಾಡಿ ಅಂತ. ಅಸಿ ನಿಮ್ಮ ವಿಡಿಯೋಸ್ ತುಂಬ ಅಡ್ರಲಿನ್ ಫೀಲ್ಡ್ ಇರುತ್ತೆ. ಮತ್ತು ಹಿಂಗೆ ಅಂತಂದರೆ ದ ವೇ ಯು ಕನ್ವೆ ಥಿಂಗ್ಸ್, ನೀವು ಎಕ್ಸ್ಪ್ರೆಸ್ ಮಾಡೋದು, ಐ ರಿಯಲಿ ಲೈಕ್ ಇಟ್. ಫಸ್ಟು ವಿ ಆರ್ ವೆರಿ ಸಾರಿ, ನೀವು ಡುಕಾಟಿ ಇಲ್ಲ ಏನು ಇವ್ರು ಇಂಥ ಮೋಸ ಮಾಡಿಬಿಟ್ರು ಬೈಕರ್ಸ್ ಆಗಿ. ಬಿಕಾಸ್ ಬ್ರೋ, ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ ಆ್ಯಕ್ಚುಲ್ ಅಡ್ರೆನಲಿನ್ ಕೈಂಡ್ ಆಫ್ ರೈಡ್ಸ್. ರೈಡರ್ಸಲ್ಲಿ ಎಲ್ಲ ಬೇರೆ ಬೇರೆ ಕೆಟಗರಿ ಇರ್ತಾರೆ. ಹೌದು. ಅದರಲ್ಲಿ ಅಡ್ರೆನಲಿನೇ ಮೇಯ್ನ್ ಫೋಕಸ್ಡ್ ಇರೋದು ಸ್ವಲ್ಪ ಕಡಿಮೆನೆ. ಅದರಲ್ಲೂ ಈ ಥರ ಸ್ವಲ್ಪ ಇಲ್ಲ. ಸೊ ಅದನ್ನು ತೋರ್ಸೋದು ಬಿಟ್ಟು ಇವರು ಏನು ಹಿಂಗೆ ಮಾಡಿಬಿಟ್ರಲ್ಲ ಮೋಸ ಅಂತ ಬೇಜಾರು ಮಾಡ್ಕೊಂಬಿಡಿ. ಬಿಕಾಸ್ ಎಗೈನ್ ನಾವು ಸಿಟಿಯಿಂದ ಬಂದು ಈ ಥರ ಮಾತುಕತೆ ಮಾಡಿ ನಾವು ಮತ್ತೆ ಸಿಟಿಗೆ ಹೋಗೋದು. V4 ಎಷ್ಟು ಹೀಟ್ ಆಗುತ್ತೆ. ಹೌದೌದು. ಆ್ಯಂಡ್ ಇಟ್ಸ್ ರಿಯಲಿ ಎ ಹೆಡೇಕ್. ಬಟ್ ಅದಕ್ಕೆ ರೈಡ್ ಹೋಗುವಾಗ ಪ್ರಾಪರ್ ರೈಡ್ ಅಂತ ಹೋಗೋಣ, ಮಾತಾಡ್ಬೇಕಿದ್ರೆ ಪ್ರಾಪರಾಗಿ ಕೂತ್ ಮಾತಾಡೋಣ, ಮಾತುಕತೆ ಇರಲಿ ಅಂತ ಹೇಳ್ಬಿಟ್ಟು ನಾವು ಬೇಡ ಆರಾಮಾಗಿ ಎಡಿವೆಲ್ ಬರೋಣ, ಇಂಥ ಜಾಗಕ್ಕೆ ಬರೋಕ್ಕಾಗಲ್ಲ ಇಲ್ಲ ಅಂತ ಹೇಳಿದ್ರೆ. ಹೌದು, ಅದೇ ಇವ್ರು ಹೇಳ್ದಂಗೆ V4 ಇಲ್ಲೆಲ್ಲ ಲೊಕೇಶನ್ ಎತ್ಕೊಂಡ್ಬರೋದಕ್ಕೆ ಆಗೋದು ಇಲ್ಲ. ಅದು ಅಲ್ಲಿ ಬರ್ಬೇಕಾದ್ರೆ ಪಂಚರ್ ಆಗೋಗುತ್ತೆ ನಾವು ಹಾಕಿರೋ ಸ್ಲಿಪ್ ಟೈರ್ಗೆ. ಅದರಿಂದ ನಾವು ಫಸ್ಟ್ ಇವರೇ ಪ್ಲಾನ್ ಸಜೆಸ್ಟ್ ಮಾಡಿದ್ದು, ನಾರ್ಮಲ್ ಆಗಿ ADV ಗಾಡಿಗಳು ಎತ್ಕೊಂಡ್ಬರೋಣ ಅಂದ್ಬಿಟ್ಟು. ಇರೋ ಥರ ಇದ್ರೆ ಎಲ್ಲ ಗ್ಲಾಸಸ್ ಹಾಕೊಂಡು ನಾನು ತಂದಿಲ್ಲ ಸನ್ ಗ್ಲಾಸು. ಥರ ಇಲ್ಲ, ಲೊಕೇಶನ್ ಚೇಂಜ್ ಮಾಡೋದ ಸ್ವಲ್ಪ ಹೊತ್ತಾದ್ಮೇಲೆ. ಹೌದು, ಈ ಲೊಕೇಶನ್ಗೆ ಒಂದು ಅಲ್ಲಿಂದ ಹುಡ್ಕಿದ್ವಿ ವಿಡಿಯೋ ಮಾಡೋದಕ್ಕೆ. ಆ ಕಡೆ ಈ ಕಡೆ 2-3 ಕಡೆ ಹೋಗಿ ಬಂದ್ವಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆದಿ ಬ್ರೋದು ಮತ್ತೆ ನಂದು ಮೋಟರ್ ಸೈಕಲ್ ಜರ್ನಿ ಆಲ್ಮೋಸ್ಟ್ ಸೇಮ್ ಟೈಮ್ ಲೈನ್ ಅಲ್ಲೇ ನಡೆದಿದೆ ಅನ್ಸುತ್ತೆ. ಯಾಕಂದ್ರೆ ನಿಮ್ದು ಸ್ಟ್ರೀಟ್, ನಾನು ಆಕ್ಚುಲಿ ಅದನ್ನೇ ಕೇಳಬೇಕಂತ ಇದ್ದಿದ್ದು ನೆಕ್ಸ್ಟ್. ಇವರು ಟ್ರಾಂಪ್ ಸ್ಟ್ರೀಟ್ ಟ್ರಿಪಲ್ 765 RS ಆ ಟೈಮ್ ನಲ್ಲಿ ನಾನು ಡ್ಯೂಕ್ 780 ತಗೊಂಡಿದ್ದೆ. ಸೇಮ್ ಟೈಮ್ ಲೈನ್, ಆಲ್ಮೋಸ್ಟ್ ನೇಕೆಡ್ ಸೇಮ್ ಕ್ಯಾಟಗರಿ ಬರುತ್ತೆ. ಹೌದು, ಅದೇ ಟೈಮ್ನಲ್ಲೇ ನೀವು ಮಾರಿದ್ರಿ. ನಾನು ಹಾಗೆ ಮಾರೋದ್ರ ಬದಲು ಅದನ್ನ ಇಟ್ಕೊಂಡು ಬೂಸಾ ತಗೊಂಡೆ. ಆಮೇಲೆ ನೀವು ಏಕ್ದಮ್ S1000 RR ಹೋಗ್ಬಿಟ್ರಿ. ಅದಾದ್ಮೇಲೆ S1000 ಅಲ್ಲಿ ಬಾರ್ಸಾಡಿ ಚೆನ್ನಾಗಿ ನೀವು ಇನ್ನೊಂದಕ್ಕೆ V4 ಬಂದ್ರಿ. ಆ ಒಂದು ಸೈಕಲ್ ಗ್ಯಾಪ್ನಲ್ಲಿ ನಾನು ಬೂಸಾನ 790ನ ಮಾರಿ ನನಗೆ ಒಂದು ಸ್ವಲ್ಪ ಡಿಫ್ರೆಂಟ್ ನೇಕೆಡ್ ಬೈಕ್ ಬೇಕು. ನೀವು ಓಡಿಸಿದ್ರ ಗಾಡಿ ಸ್ಪೀಡ್ 1200 RS. ಅಲ್ಗೋದೆ ನಾನು. ಆ ಟೈಮ್ನಲ್ಲಿ ನೀವು ಇದು S1000 RR ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ರಿ. ಇವಾಗ ಇಬ್ಬರ ಹತ್ರನು ಡುಕಾಟಿ V4 ಪ್ಯಾನಿ, V4S ಎರಡೂನು. ಅದು ಎಲ್ಲಿಗೆ ಬಂದು ನಿಂತಿದೆ ನೋಡಿ, ಇಬ್ಬರದ್ದು ಕ್ರಾಸ್ ಓವರ್ ಆಗಿ ಆ ಟೈಮ್ಗೆ ಮೀಟ್ ಆಗೋ ಥರ ಕರೆಕ್ಟ್ ಆಗಿ ಬಂದಿದೆ. ಈಗ ಇಬ್ಬರದ್ದು ಡುಕಾಟಿ ಪ್ಯಾನಿಗಳ V4S. ದಟ್ ಈಸ್ ಲೈಕ್ ಕ್ರೇಜಿ ಜರ್ನಿ ಬ್ರೋ. ಕ್ರೇಜಿ ಜರ್ನಿ. ಹೌದು, ಇದು ನಂದು ಬೈಕಿಂಗ್ ಜರ್ನಿ.
ಲೊಕೇಶನ್ ಲೈಟ್ ಚೇಂಜ್ ಮಾಡ್ಕೊಂಡ್ವಿ ಆ ಕಡೆಯಿಂದ ಈ ಕಡೆಗೆ ಬೇರೆ ವ್ಯೂ ಇರಲಿ ಅಂತ. ಹೆಂಗೆ ಅಂದರೆ ಗಾಡಿ ಚೇಂಜ್ ಮಾಡ್ದಂಗೆ ಗಾಡಿ ಚೇಂಜ್ ಮಾಡ್ದಂಗೆ ಅಂತಲೇ ನಂಗೊಂದು ಮೈಂಡಿಗೆ ಥಾಟ್ ಬಂತು. ಈ ಸ್ವಲ್ಪ ಜನಗಳಿಗೆ ಮಿಸ್ಕನ್ಸೆಪ್ಷನ್ ಇರುತ್ತೆ, ಪಬ್ಲಿಕ್ಗೆ ನೋಡ್ತಿರೋ ಆಡಿಯನ್ಸ್ಗೆಲ್ಲರಿಗೂ, ಏನಪ್ಪ ಇಷ್ಟೊಂದು ಗಾಡಿಗಳು ಚೇಂಜ್ ಮಾಡ್ತಾರೆ ಇವರೆಲ್ಲ, ಸಿಕ್ಕಾಪಟ್ಟೆ ದುಡ್ಡುಗಳ ಮಾಡ್ಕೊಂಡ್ಬಿಟ್ಟವ್ರು ಯೂಟ್ಯೂಬ್ನಿಂದ. ನೀವೇನಾದ್ರು ಒಳ್ಳೆ ಕಾಸು ಮಾಡಿದ್ದೀರಾ? ಕಾಸು ಹೆವಿ ಮಾಡಿಬಿಟ್ಟಿದ್ದೀನಿ ಲಕ್ಷಾನುಗಟ್ಟಲೆ ಯೂಟ್ಯೂಬಿಂದ. ಇಲ್ಲ, ನಾನು ಹಾರ್ಡ್ ರಿಯಾಲಿಟಿ ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಾನು ಚೇಂಜ್ ಮಾಡಿರೋ ಗಾಡಿಗಳೆಲ್ಲನೂ ಮಿನಿಮಮ್ ಅಂದ್ರೂ ಒಂದು 3 ರಿಂದ 4 ಲಕ್ಷ ಕಳ್ಕೊಂಡಿದ್ದೀನಿ. ಡ್ಯೂಕ್ 780 ಆಗಿರ್ಬೋದು, ಐಬೂಸ್ ಆಗಿರ್ಬೋದು, ಸ್ಪೀಡ್ 1200 RS ಅಂತಲೂ ತುಂಬ ಜಾಸ್ತಿ ಕಳ್ಕೊಂಡಿದ್ದೀನಿ. ಅರೌಂಡ್ ಕ್ಲೋಸ್ ಟು 5 to 6 lakhs. ಅದ್ರ ಮೇಲೆ ತುಂಬ ಖರ್ಚು ಮಾಡಿದೆ. ಎಕ್ಸ್ಟೆಂಡ್ ವ್ಯಾರಂಟಿ ಅದು ಇದು ಮಣ್ಣು ಮಸಿ ಎಲ್ಲ ಹಾಕಿ ರೆಡಿ ಮಾಡಿ ಗಾಡಿನ ಕೊಟ್ಬಿಟ್ಟಿದ್ದೀನಿ ನಾನು. ಏನಕ್ಕಂದ್ರೆ ಡುಕಾಟಿ ಮೇಲೆ ಆಸೆ ಬಂದ್ಬಿಡ್ತು. ಇವಾಗ ಡುಕಾಟಿ ಮೇಲೆ ಹಾಕಿರೋ ಬಜೆಟು ಅದರಲ್ಲಿ 0.005-10% ಯೂಟ್ಯೂಬಿಂದೆಲ್ಲ ಬರೋಲ್ಲ. ಅದು ಅಷ್ಟು ಎಕ್ಸ್ಪೆನ್ಸಿವ್ ಗಾಡಿ ಅದು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಂದು ಯೂಟ್ಯೂಬ್ ರೆವೆನ್ಯೂ ಅದು ಏನು ಬರುತ್ತೆ ಅದು ನಾನು ನೋಡೋದು ಇಲ್ಲ, ಗೊತ್ತೂ ಇಲ್ಲ ಯಾವಾಗ ಬರುತ್ತೆ ಅಂತ ನನಗೆ. ಅದ್ರ ಜೊತೆಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ಸು ನಾನು ಇತ್ತೀಚೆಗೆ ಆ ಮೇಲ್ಸ್ಗಳು ನೋಡೋದು ಬಿಟ್ಬಿಟ್ಟಿದ್ದೀನಿ. ನಾನು ಅಷ್ಟು ಬ್ರ್ಯಾಂಡ್ ಕೊಲಾಬ್ರೇಷನು ಮಾಡ್ತಾಯಿಲ್ಲ. ನಾನು ಯೂಟ್ಯೂಬ್ ಮಾಡೋದೇ ಒಂದು ವೈಬ್ಗೋಸ್ಕರ. ಆಮೇಲೆ 1-2-3 ಜನ ನನಗೆ ಮೆಸೇಜ್ ಬೇರೆ ಹಾಕಿದ್ರು, ರೆಂಟಲ್ ತೊಗೊತೀರಾ ಅಂದ್ಬಿಟ್ಟು. ರೆಂಟಲ್ ಏನಿಲ್ಲಪ್ಪ, ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ, ಎಲ್ಲ ಹಾರ್ಡ್ ಆ್ಯಂಡ್ ಮನಿ. ತೊಗೊಂಡು ಗಾಡಿನ ಇಟ್ಕೊಂಡು ವಾಪಸ್ಸು ಮಾರೋದು, ಅದರಲ್ಲಿ ಹೋಗ್ಬಿಡುತ್ತೆ ಒಂದಷ್ಟು ದುಡ್ಡು. ನಾನು ಪ್ರೀ ಓಂಡ್ ಹೋಗಿದ್ದು ಏನಕ್ಕೆ ಅಂದರೆ ನನಗೂ ಯಾವ ಗಾಡಿಗೂ ಸ್ಟಿಕ್ ಆನ್ ಆಗಲ್ಲ ಅಂತ ನನಗೆ ಗೊತ್ತು. ಇನ್ನೂ ಜಾಸ್ತಿ ಬೇಕು ಅಂತ ಮೈಂಡ್ ಸೆಟ್ಲ್ ಆಗಲ್ಲ ನಂದು. ಅದಕ್ಕೋಸ್ಕರ ನಾನು ಹೊಸ ತೊಗೊಂಡ್ರೆ ಏಕ್ದಮ್ 10 ಲಕ್ಷ ಹೊಡೆದ್ಬಿಡುತ್ತೆ ನನಗೆ. ನಾನು ನೋಡಿದ್ರೆ ಎಷ್ಟೊಂದು ಗಾಡಿ ಚೇಂಜ್ ಮಾಡಿಬಿಟ್ಟಿದ್ದೀನಿ. 10 ಲಕ್ಷ ಹೋಯ್ತು ಅಂದ್ರೆ ಅಲ್ಲೇ ಕಿತ್ಕೋ ಹೋಯ್ತು ಒಂದು 30 ಲಕ್ಷ. ವಿ ನೋ ಅಸ್ ಬೆಟರ್ ದ್ಯಾನ್ ಅದರ್ ಪೀಪಲ್. ಸೊ ನಮಗೆ ಗೊತ್ತಿರುತ್ತೆ ನಾನು ಈ ಥರ ಮೈಂಡ್ ಸೆಟ್ ಇರೋನು ಹಿಂಗೆ ಮಾಡ್ತೀನಿ ಅನ್ನೋ ಥರ ಇದ್ದರೆ ಕರೆಕ್ಟ್ ಬೆಟರ್ ಟು ಅವಾಗ ಅವಾಯ್ಡ್ ದಟ್. ಹೊಸದು ತೊಗೊಳೋದಕ್ಕಿಂತ ನೀವು ಹೇಳ್ದಂಗೆ ಯಾವ್ದು ವರ್ಕೌಟ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಪ್ರೀ ಓಂಡ್ ಅಂದರೆ ಎಲ್ಲ ಗೊತ್ತಿರೋ ಸರ್ಕಲಲ್ಲೇ ಜಾಸ್ತಿ ತೊಗೊಂಡಿರೋದು, ಫ್ರೆಂಡ್ ಸರ್ಕಲ್. ದಟ್ ಈಸ್ ಇಂಪಾರ್ಟೆಂಟ್. ಗಾಡಿ ಬಗ್ಗೆ ಒಂದು ಗಾಡಿನ ನಾವು ಹಿಸ್ಟ್ರಿ ಚೆಕ್ ಮಾಡೋ ಅಷ್ಟು ಕೇಪಬಿಲಿಟಿ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು ಸೈಟಿಗೆ ಹಾಕಬೇಕು ಕಾಸು, ಏನಕ್ಕೆ ಹಾಕ್ಬೇಕು ಅಂದ್ಕೊಳ್ಳಿ, ನೀವು ಎಷ್ಟು ಸ್ಕ್ರೂಟನಿ ಮಾಡ್ತೀರಾ, ಎಷ್ಟು ವೆರಿಫಿಕೇಶನ್ ಮಾಡ್ತೀರಾ. ಅದೇ ಥರ ನೀವೊಂದು ಬೈಕ್ ತೊಗೋಬೇಕಂದ್ರೆ ಯು ಹ್ಯಾವ್ ಟು ಡೂ ಯುವರ್ ಹೋಮ್ ವರ್ಕ್. ನೀವು ಅದನ್ನ ಮಾಡದೆ ಎಲ್ಲೋ ಹೋಗಿ ಹೆಂಗೋ ತಗೊಂಡು, ಇದಕ್ಕಂತ ಆಕ್ಚುಲಿ ವಿಡಿಯೋಸ್ ಕೂಡ ಇದೆ ಬ್ರೋ, ನಾನು ಮಾಡಿದ್ದೀನಿ. ಅದೆಲ್ಲ ಓಡಲ್ಲ, ಅದೆಲ್ಲ ನೋಡಲ್ಲ. ಆಕ್ಚುಲಿ ಇಫ್ ಯು ಗೈಸ್ ಸಿ ದೋಸ್ ಕೈಂಡ್ ಆಫ್ ವಿಡಿಯೋಸ್, ಅವಾಗ ಏನಾಗುತ್ತೆ ಅಂದ್ರೆ ನೀವು ತೊಗೊಳೋದಿದ್ರು ರೈಟ್ ಡಿಸಿಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಎಲ್ಲೇ ಹೋದ್ರು ಪ್ರಪಂಚದಲ್ಲಿ ಮೋಸ ಮಾಡೋರು ಇದೇ ಇರ್ತಾರೆ, ಗೊತ್ತಾಯ್ತಾ. ಇಟ್ಸ್ ಅಪ್ ಟು ಅಸ್, ನಾವೆಷ್ಟು ಮೋಸ ಹೋಗ್ತೀವಿ, ಎಷ್ಟು ಮೋಸ ಹೋಗಲ್ಲ, ನಾವು ಅಷ್ಟು ಸ್ಮಾರ್ಟ್ ಇರಬೇಕು. ಇಲ್ಲಾಂದ್ರೆ ಅಂತದ ಕೈ ಹಾಕಕ್ಕೆ ಹೋಗ್ಬಾರ್ದು. ಇಲ್ಲ ಯಾರಿಗಾರ ಗೊತ್ತಿರೋರ ಹತ್ರ ಹೆಲ್ಪ್ ತಗೊಂಡು ಅದಕ್ಕೆ ಕೈ ಹಾಕ್ಬೇಕು. ಚೆನ್ನಾಗಿ ಗೊತ್ತಿರೋರು ಫೀಲ್ಡ್ ಅಲ್ಲಿ ಆಲ್ರೆಡಿ ತಗೊಂಡು ಗಾಡಿಗಳು ಇಟ್ಕೊಂಡಿರೋರು, ಅವರು ಒಂದೊಂದ್ಸರಿ ಮಕ್ಕರಾಗ್ಬಿಡ್ತಾರೆ, ಹೇಳಕ್ಕಾಗಲ್ಲ. ಆದ್ರೆ ತುಂಬಾನೇ ಅದರಲ್ಲಿ ಪಳಗಿರ್ಬೇಕು. ನನಗೂ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಯಾವ ತರ ಗಾಡಿ ಎತ್ತಬೇಕು ಅನ್ನೋದು ನಿಮ್ಗೂ ಇದೆ. ಅದರಿಂದ ನಾವು ಮ್ಯಾನೇಜ್ ಮಾಡಿದೀವಿ. ಬ್ಯಾಕ್ಗ್ರೌಂಡ್ ಸ್ವಲ್ಪ ಇಗ್ನೋರ್ ಮಾಡಿ, ಅದ್ರಲ್ಲಿ ಬಾಟ್ಲಿಗಳು ಯಾರೋ ಇವ್ರುಗಳು ಬಂದು ಹಾಕ್ಬಿಟ್ಟವ್ರು, ಒಂದು ಸ್ವಲ್ಪ ಚೆನ್ನಾಗಿರೋ ಜಾಗ ಹಾಳು ಮಾಡೋರು. ಹೇಳಿ ಬ್ರೋ, ನೀವು ಇದು ಕಾಮನ್ ಬ್ರೋ, ಎಲ್ಲ ಒಳ್ಳೆ ಜಾಗಗಳನ್ನೆಲ್ಲ ನಾವು ಸ್ವಲ್ಪ ಹಾಳು ಮಾಡಿಬಿಡ್ತಾರೆ, ಅದು ಕಾಮನ್ ಅದು ಇದು. ಸೊ ಎನಿವೇ ನಾನು ಇನ್ನೊಂದು ಏನು ಹೇಳಕ್ಕೆ ಹೊರಟಿದೆ ಅಂತಂದರೆ, ರೆಂಟಲ್ದು ನೀವು ಅದು ಮೆನ್ಷನ್ ಮಾಡಿದ್ರಿಂದ ಇವಾಗ ಪರ್ಸನ್ ಎ ಇರ್ತಾನೆ, ಆಯಿತಾ. ಪರ್ಸನ್ ಎ ಏನು ಮಾಡ್ತಾನೆ, ಪರ್ಸನ್ ಬಿಗೆ ಬೈಕ್ನ ಸೆಲ್ ಮಾಡ್ತಾನೆ, ಓಕೆನಾ. ಈಗ ಪರ್ಸನ್ ಬಿ ಏನು ಮಾಡ್ತಾನೆ, ಆ ಬೈಕ್ನ ಪರ್ಸನ್ ಸಿಗೆ ಸೆಲ್ ಮಾಡ್ತಾನೆ. ಹೌದು, ಇದು ರೆಂಟಲ್ ಅಲ್ಲ, ಇದು ಓನರ್ಶಿಪ್ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ಇದು ಏನಂತ ಹೇಳಿದ್ರೆ ನಾವು ಅದನ್ನು ರೆಂಟಲ್ ಅಂತ ಅಂದ್ಕೊಂಡ್ರೆ ಇಟ್ ಈಸ್ ಜಸ್ಟ್ ಚೇಂಜಿಂಗ್ ದ ಬೈಕ್, ಗೊತ್ತಾಯ್ತಾ. ಅದನ್ನು ನಾವು ರೆಂಟಲ್ ಅಂತ ಅಂದ್ಕೊಂಡ್ರೆ ತಪ್ಪು. ರೆಂಟಲ್ ಅಂತಂದರೆ ಏನು, ಪರ್ಸನ್ ಎ ಹತ್ರ ಪರ್ಸನ್ ಬಿ ಬೈಕ್ ತೊಗೊಳ್ತಾನೆ. ಆ ಪರ್ಸನ್ ಎ ಬೇಸಿಕಲಿ ಏನಂತ ಹೇಳಿದ್ರೆ ಅವ್ರದ್ದು ಬಿಸ್ನೆಸ್ಸೇ ಅದಿರುತ್ತೆ, ಅಗ್ರಿಮೆಂಟ್ ಮಾಡ್ಕೊಳೋದು ರೆಂಟಲ್ ಕೂಡ, ಆ ಥರ. ಪರ್ಸನ್ ಬಿ ತೊಗೊತಾನೆ, ಮತ್ತೆ ಪರ್ಸನ್ ಬಿ ತೊಗೊಂಡೋಗಿ ಪರ್ಸನ್ ಎಗೆ ಬೈಕ್ ಕೊಡ್ತಾನೆ, ಅದು ರೆಂಟಲ್ಲು. ಸಿಂಪಲ್ ನಿಮಗೆ ಮನೆ ಬಾಡಿಗೆ ಕೊಡೋದು ಅಂದರೆ ಹಿಂಗೆ ಅಂತ ಗೊತ್ತು ಅಷ್ಟೇ. ರೆಂಟಲ್ ಅದೇ ಹೇಳಿದ್ನಲ್ಲ ಅವಾಗಲೇ, ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಕಮ್ಯುನಿಟಿಯಲ್ಲಿ ನನ್ನ ಪ್ರಕಾರ ಯಾರು ರೆಂಟಲಲ್ಲಿ ತೊಗೊಂಡು ಕಂಟೆಂಟ್ ಮಾಡೋದೆಲ್ಲ ನಿಮಗೆ ಗೊತ್ತು, ನಿಮಗೆ ನಿಮ್ಮ ಸರ್ಕಲಲ್ಲೂ ಯಾರು ಕಂಟೆಂಟ್ ಮಾಡೋ ನಂಗೆ ಗೊತ್ತಿರಂಗಿಲ್ಲ ಬ್ರೋ. ಈಗ ಹೆಂಗೆ ನನ್ನ ಅವೇರ್ನೆಸ್ ಇರೋದನ್ನು ನಾನು ಕಮೆಂಟ್ ಮಾಡಬೇಕು. ಇವಾಗ ಜನ ಕೆಲವು ಸರಿ ಈ ಪ್ರಮೋಷನ್ಸ್ ಇಲ್ಲ ಅಡ್ವರ್ಟೈಸ್ನ ಅದ್ರ ಥರನೇ ನೋಡೋದಿಲ್ಲ. ಈಗ ಈ ಬೆಟ್ಟಿಂಗ್ ಆ್ಯಪ್ಸ್ ರಿಲೇಟೆಡ್ ಒಂದು ಟಾಪಿಕ್ ಇದೆ, ನಾನು ಅದ್ರ ಬಗ್ಗೆ ಏನೂ ಕಮೆಂಟ್ ಮಾಡೋದಿಲ್ಲ. ಬಟ್ ಈಗ ನೀವು ಆಟೋಮೋಟಿವ್ ಕಂಟೆಂಟಲ್ಲೇ ನೋಡಿದ್ರೂ ಪ್ರಮೋಷನ್ಸ್ ಅಂತ ಹೇಳಿ ಬರುತ್ತೆ, ಏನಾದರೂ ಒಂದು ಇರುತ್ತೆ, ಓಕೆನಾ. ಸೋ ಮೆನಿ ಪೀಪಲ್ ಡೂ ದಟ್, ಸೆಲೆಬ್ರಿಟಿ ಲೆವೆಲಲ್ಲಿ ಇರ್ಬೋದು, ಯಾವ್ದಾರು ಇರ್ಬೋದು.
ಯಾವುದೋ ಒಂದು ಕಂಪನಿಯಿಂದ ಏನೋ ಒಂದು ಪ್ರಮೋಷನ್ ಬಂದಿದೆ, ಅದೊಂದು ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಪ್ರಾಡಕ್ಟನ್ನು ಅಂತಂದರೆ ಜನ ಅದನ್ನು ರಾಂಗ್ ಆಗಿ ತೊಗೊಳ್ತಾರೆ ಕೆಲವರು. ಒಂದು ಬೆಟ್ಟಿಂಗ್ ಆ್ಯಪ್ ಅಂತ ಇವರು ಮೆನ್ಷನ್ ಮಾಡಿದ್ರು. ಬೆಟ್ಟಿಂಗ್ ಆ್ಯಪ್ ಬಗ್ಗೆ ನಾನು ಅಷ್ಟು ಮಾತಾಡೋದಕ್ಕೆ ಹೋಗೋದಿಲ್ಲ, ಏನಕ್ಕಂದರೆ ನಾನು ಏನೇ ಮಾತಾಡೋಕೆ ಹೋದ್ರೂ ಅದು ಆ್ಯಸ್ ಫಾರ್ ಆ್ಯಸ್ ಗೌರ್ಮೆಂಟ್ ಅವ್ರು ಇಲ್ಲೀಗಲ್ ಅಂತ ಅದನ್ನು ಅನೌನ್ಸ್ ಮಾಡಿದ್ರೆ ಮಾತ್ರ ನಾನು ಮಾತಾಡ್ತೀನಿ. ಲೀಗಲ್ ಆಗಿದ್ದು ಈ ಶಾರುಖ್ ಖಾನು ಎಲ್ಲರೂ ದೊಡ್ಡ ದೊಡ್ಡ ಫಿಲಮ್ ಸ್ಟಾರ್ಸ್ ಎಲ್ಲ ಮಾಡ್ತಾರೆ ಬೆಟ್ಟಿಂಗ್ ಆ್ಯಪು. ಅಟ್ ದಿ ಎಂಡ್ ಆಫ್ ದ ಡೇ ಅವ್ರವ್ರ ಮಾರಲ್ ಚಾಯ್ಸು, ಆದರೆ ನಾನು ಹೇಳೋದು ಏನು ಗೊತ್ತಾ, ಮೇನ್ ಪಾಯಿಂಟು ನನಗನ್ಸಿದ್ದು, ಒಬ್ಬರು ಏನು ಹೇಳೋದು, ನಿಮಗೆ ಗೊತ್ತು ತಾನೇ, ನೀವೇ ತಾನೇ ನಿಮ್ಮ ಮೊಬೈಲಲ್ಲಿ ಬಂದ್ಬಿಟ್ಟು ಯಾರು ಫೋರ್ಸ್ಫುಲ್ಲಾಗಿ ಆ್ಯಪ್ ಇನ್ಸ್ಟಾಲ್ ಮಾಡ್ತಾರಾ ನಿಮ್ಮ ಮೊಬೈಲಲ್ಲಿ? ಇಲ್ಲ. ಬಂದ್ಬಿಟ್ಟು ನಿಮಗೆ ಅದರಲ್ಲಿ ನೀವು ಫೋರ್ಸ್ಫುಲ್ಲಾಗಿ ನಿಮ್ಮ ಅಕೌಂಟಿಂದ ದುಡ್ಡು ತೆಗೆದು ಅದ್ರಲ್ಲಿ ಹಾಕ್ಸ್ತಾವ್ರಾ? ಇಲ್ಲ. ನಿಮ್ಮ ಕೈಯಲ್ಲಿದೆ ದಮ್ ಹೊಡೆಯೋಕ್ಕೆ, ಅಲ್ಲಿ ಸಿಗರೇಟ್ ಪಕ್ಕದ ಅಂಗಡಿಯಲ್ಲೇ ಇದೆ, ಎಣ್ಣೆ ಇದೆ, ಎಲ್ಲ ಇದೆ. ನೀವು ಅದರಲ್ಲಿ ಹೋಗ್ಬಿಟ್ಟು ಇನ್ವಾಲ್ವ್ ಆಗೋದು ನಿಮ್ಮ ಚಾಯ್ಸ್. ಅದು ನೀವು ಒಂದು ಸ್ವಲ್ಪ ಟ್ಯಾಕ್ಟಿಕಲಾಗಿ ಯೋಚನೆ ಮಾಡಬೇಕು. ನಿಮ್ಮದು ಮೇನ್ ಅಕೌಂಟಬಿಲಿಟಿ ನೀವು ತೊಗೊಬೇಕು ಜನಗಳು. ಅವನು ಇನ್ನೊಬ್ಬ ಹೇಳ್ತಾನೆ, ಫಿಲಮ್ ಆ್ಯಕ್ಟರು ಹೋಗ್ಬಿಟ್ಟು ಸಗಣಿ ತಿಂತೀರಾ? ನೀವು ಅಕೌಂಟಬಿಲಿಟಿ ತೊಗೊಬೇಕು. ನೀವು ಇನ್ಸ್ಟಾಲ್ ಮಾಡೋರು ನೀವು, ಆಡೋರು ನೀವು. ಅವ್ರು ಹೇಳ್ತಾರೆ, ಅವರು ಅಕೌಂಟಬಿಲಿಟಿ ತೊಗೊಬೇಕು. ಆ ಅಕೌಂಟಬಿಲಿಟಿ ತೊಗೊಬಾರ್ದು ನಾನು ಹೇಳ್ತಾ ಇಲ್ಲ. ಅದು ಅವ್ರು ಮಾರೋ ರೆಸ್ಪಾನ್ಸಿಬಿಲಿಟಿ ಮಾಡೋದು ಬಿಡೋದು ಏನಕ್ಕೆ ಲೀಗಲ್ ಇದೆ ಗೌರ್ಮೆಂಟ್ ಕಡೆಯಿಂದ. ಮೇನ್ ಜನಗಳು ಅಕೌಂಟಬಿಲಿಟಿ ತೊಗೊಂಡು, ಗುರು ಮಾಡೋಕೆ ಹೋಗ್ಬಾರ್ದು. ಇಲ್ಲ ಸಗಣಿ ಇದೆ, ಸಗಣಿಲಿ ಸೌತೆಗೆ ಎದ್ಕೊಂಡು ತಿಂತೀನಿ ಅಂದರೆ ನಾವೇನು ಹೇಳೋದು? ನೀವು ಅಕೌಂಟಬಿಲಿಟಿ ತೊಗೊಂಡು ಅದನ್ನೆಲ್ಲ ಮಾಡಬಾರ್ದು, ಆಡಬಾರ್ದು. ನಾನು ದೇವನೇ ಬ್ರೋ, ಒಂದು ಬೆಟ್ಟಿಂಗ್ ಆ್ಯಪ್ ಏನಂತಾನೆ ನಾನು ಇವತ್ತು ಒಂದು ಆ್ಯಪ್ ಇಲ್ಲ, ಅದು ಹೆಂಗೆ ಆಡ್ತಾರೆ ಏನೂ ಗೊತ್ತಿಲ್ಲ ನನಗೆ. ಇದನ್ನ ನಾನು ಪಾಸಿಟಿವ್ ಆಗಿ ಹೇಳೋದಾದ್ರೆ ಹೆಂಗೆ ಹೇಳ್ತೀನಿ ಅಂದರೆ, ಲೈಫ್ಗೆ ಅದು ಎಫೆಕ್ಟ್ ಆಗುತ್ತೆ ಅದರಿಂದ ಅಂತ ನಿಮ್ಗೆ ಗೊತ್ತಿದ್ದು ನೀವು ಅದನ್ನು ಮಾಡ್ತೀರಾ ಅಂತಂದರೆ ನಮ್ಮ ಥರ ಮೂರ್ಖರು ಇನ್ನೊಬ್ರಿಲ್ಲ ಅಂತ ಅರ್ಥ ಅಷ್ಟೇ. ಇವಾಗ ಗಾಡಿ ಎತ್ಕೊಂಡು ಯಾವುದೋ ಒಂದು TVS ಗಾಡಿನೂ ಇಲ್ಲ, ಯಾವುದೋ ಒಂದು ಹೋಂಡಾ ಗಾಡಿ ಯಾವುದೋ ಪ್ರಮೋಷನ್ ಬರುತ್ತೆ ಅಂದ್ಕೊಳ್ಳಿ. ನಾನು ಒಂದು 2-3 ಮಾಡಿದ್ದೀನಿ ಆವಾಗ. ಇವಾಗ ಅದನ್ನು ಮಾಡಿದಾಗ್ಲೂ ಪ್ರಾಬ್ಲಮ್. ನಿಮಗೆ ಆ ಥರ ಹೇಳಿದ್ರಲ್ಲ, ಪ್ರಮೋಟ್ ಮಾಡಿದ್ರೆ ಇದನ್ನು ಪ್ರಮೋಷನ್ ಮಾಡ್ಕೊಂಡು ಕೂತವ್ರೆ ಅನ್ನೋ ಥರ ನೆಗೆಟಿವ್ ಆಗಿ ಕಮೆಂಟ್ ಆಗ್ತಾರೆ. ಬಟ್ ಅಷ್ಟೊಂದು ಬರಲ್ಲ, ಎಲ್ಲೋ ಒಬ್ಬೊಬ್ರು ಮೋಸ್ಟ್ ಆಫ್ ಪ್ರಮೋಷನ್ನೇ ಮಾಡಬಾರ್ದು ಅಂದರೆ ಬ್ರೋ, ₹1 ಇದನ್ನ ಮಾಡ್ತಾ ಅಟ್ಲೀಸ್ಟ್ ಪೆಟ್ರೋಲ್ ಖರ್ಚು ಇಲ್ಲ ಟೈರ್ ಚೇಂಜ್ ಮಾಡೋದಕ್ಕೂ ಅಲ್ಲಿ ಇಲ್ಲಿದಕ್ಕೂ ಏನಕ್ಕೂ ಒಂದು ಸ್ವಲ್ಪ ಖರ್ಚಿಗೂ ಮಾಡ್ಕೊಬಾರ್ದು. ಅಂದರೆ ಪ್ರಮೋಷನಲ್ಲಿ ಆಟೋಮೇಟಿವ್ ಅಂತ ಬಂತು ಅಂದರೆ ಗಾಡಿಗಳ ಬಗ್ಗೆ ಮಾತಾಡಿ ಗಾಡಿಗಳ ಬಗ್ಗೆ ಹೇಳೋದು. ಇಟ್ ಇಸ್ ಎ ಪ್ರಮೋಷನ್ ಅಷ್ಟೇ. ಫೇರ್ ಆ್ಯಂಡ್ ಲವ್ಲಿ ಫೇರ್ ಆಗಲ್ಲ, ಹಚ್ಕೊಂತೀವಿ ಅಷ್ಟೇ. ಆದರೆ ಫೇರಲ್ಲಿ ನೀವು ಮಾಡಿಲ್ಲ. ನಾವೆಲ್ಲ ಅದೆಲ್ಲ ಆಟೋಮೇಟಿವ್ ಕಂಟೆಂಟಲ್ಲಿ ನಾರ್ಮಲಾಗಿ ಪ್ರಮೋಷನ್ ಅಂತ ಬಂತು ಅಂದರೆ ₹1 ಮಾಡ್ಕೊಂಡಲ್ಲೇ ನೀನು ಬರೀ ಕಂಟೆಂಟ್ ಮಾಡು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಪ್ರಮೋಷನ್ ಆದರೂ ಎಲ್ಲರೂ ಮಾಡ್ತಿದ್ದಾರೆ. ಪ್ರಮೋಷನ್ ಸ್ವಲ್ಪ ಆದ್ರೂ ಏನಕ್ಕಾದ್ರು ಖರ್ಚಿಗಾಗುತ್ತೆ. ನೀವು ಅದರಲ್ಲೂ ನೆಗೆಟಿವ್ ಹುಡ್ಕಿದ್ರೆ ಪ್ರಮೋಟ್ ಮಾಡ್ತಾನೆ ತಲೆ ಒಂದ್ಲೆ ಅನ್ನೋ ಥರ, ಆ ಥರನೂ ನೀವು ಎನ್ಕರೇಜ್ ಮಾಡಬೇಕು. ಎಲ್ಲ ಇವಾಗ ಬೆಟ್ಟಿಂಗ್ ಆ್ಯಪ್ ಬಿಡಿ, ಅದು ಬೇರೆ ಕಾನ್ಸೆಪ್ಟ್, ಅವಲ್ಲೇ ಮಾತಾಡಿದ್ವಿ ಅದ್ರ ಬಗ್ಗೆ. ಬ್ರ್ಯಾಂಡ್ ಕೊಲಾಬ್ರೇಷನ್ ಅದೆಲ್ಲ ಮಾಡಬೇಕಾಗುತ್ತೆ. ಇಲ್ಲ ಅದೇ ಒಂದು ಸೋರ್ಸ್ ಆಫ್ ಇನ್ಕಮ್. ಅಷ್ಟೆಲ್ಲ ಟೈಮ್ ಕೊಟ್ಟು ಎಡಿಟಿಂಗು ಮತ್ತು ಶೂಟು ಇದು ತುಂಬ ಎಫರ್ಟ್ಸ್ ಇರುತ್ತೆ. ಮತ್ತು ಬ್ರೋ, ಆಡಿಯನ್ಸ್ಗೆ, ನಿಮ್ಮ ಆಡಿಯನ್ಸ್ಗೆ ನಮ್ಮ ಆಡಿಯನ್ಸ್ಗೆ ಒಂದು ಮೆಸೇಜ್ ಕೊಡಬೇಕು ಅಂತ, ಈ ಸೂಪರ್ ಬೈಕ್ ಓನರ್ಶಿಪ್ಪಿಂದ ಹಿಡ್ದು ನನ್ನ ಕಡೆಯಿಂದ ಏನಾದ್ರು ಮೆಸೇಜ್ ಅಂತ ಹೇಳಂಗಿದ್ರೆ ನೀವು ಕೇಳಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಹೇಳಿ ಬ್ರೋ, ನಾನು ಕೇಳೋಣ ಅಂತಿದ್ದೆ. ಏನು ಗೊತ್ತಾ, ಇವಾಗ ಗಾಡಿಗಳು ನೋಡಿದರೆ ಅದು ಆಲ್ಮೋಸ್ಟ್ ಪಿನಿಕಲ್ ಆಫ್ ರೇಸಿಂಗು ಮತ್ತು ಇರೋ ಎಲ್ಲ ಸ್ಪೆಕ್ಸ್ ಇದೆ. ನಿಮ್ಮ ಹತ್ರ ಇರೋ ಗಾಡಿ, ನಮ್ಮ ಹತ್ರ ಇರೋ ಗಾಡಿ, ಪ್ಯಾನಿಗಲ್ಲ V4S ಅಲ್ಲಿ ನಾವು ಆಲ್ಮೋಸ್ಟ್ ಬರೋ ಎಲ್ಲ ಗಾಡಿಗಳು ಓಡಿಸಿದ್ದೀವಿ. ನೀವಿನ್ನೂ ಜಾಸ್ತಿನೇ ಓಡಿಸಿದ್ದೀರಾ, H2 ಅದೆಲ್ಲ ಓಡಿಸಿದ್ದೀರಾ. ನಾನು ಒಂದು 4-5 ಗಾಡಿ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಓಡಿಸ್ಬಿಟ್ಟಿದ್ದೀವಿ. ನೋಡಿದರೆ ನಾವು ಓನರ್ಶಿಪ್ ಎಕ್ಸ್ಪೀರಿಯನ್ಸು, ಅದರದ್ದು ಎಕ್ಸ್ಪೆನ್ಸಸ್ ಎಲ್ಲ ತೋರಿಸಿದ್ದೀವಿ ನಿಮಗೆ, ಅಪ್ ಫ್ರಂಟ್ ತೋರಿಸಿದ್ದೀವಿ, ಟ್ರಾನ್ಸ್ಪರೆನ್ಸಿ ಇಟ್ಟು. ಹೌದು. ಅದರಲ್ಲಿ ನಿಮ್ಗೆ ಅನಿಸುತ್ತೆ, ಅಯ್ಯೋ ಇವನ ಹತ್ರ ಇದೆ ಗಾಡಿ, ನನ್ನ ಹತ್ರ ಇಲ್ವಲ್ಲ, ಎತ್ಕೊಂಡ್ಬಿಡ್ಬೇಕು ಬೇಗ. ಅದ್ರ ಹಿಂದಿನ ಹಾರ್ಡ್ ವರ್ಕು ಮತ್ತು ನಮ್ಮದು ಒಂದು ಜರ್ನಿ ಅದು ಬೇರೆ ಥರನೇ ಇರುತ್ತೆ. ನಾವು ಇವ್ರು ಹೇಳ್ದಂಗೆ ಗುಡ್ ಪಾರ್ಟ್ನ ನಾವು ಮತ್ತು ತೋರಿಸ್ತಾ ಇರೋದು ನೋಡಿ. ಒಂದು 10-15 ನಿಮಿಷ ವೀಡಿಯೋನಲ್ಲಿ ನಾವು ಬೇರೆದೆಲ್ಲ ಏನು ಅಷ್ಟು ತೋರ್ಸೋಕೆ ಹೋಗಲ್ಲ. ಪರ್ಸ್ನಲ್, ನಾನು ಎಸ್ಪೆಷಲಿ ಪರ್ಸ್ನಲ್ ಲೈಫ್ ಏನು ತೋರ್ಸೋಕೆ ಇಷ್ಟಪಡಲ್ಲ. ನಮ್ಮದೆಲ್ಲ ನೋಡಿದರೆ ಎಲ್ಲ ದೊಡ್ಡ ಬೈಕ್ ಇಟ್ಟಿರೋದಲ್ವ ನಾವು. ಎಲ್ಲೋ ಒಂದು ಕಡೆ ಅನಿಸುತ್ತೆ, ಗೊತ್ತು ಆಬ್ವಿಯಸ್ಲಿ, ಹೆಂಗರು ತೊಗೊಂಬಿಟ್ಟಿರಲ್ಲ, ನಾನು ತೊಗೊಬೇಕಲ್ಲ. ಅವಲೇ ಹೇಳ್ದಂಗೆ ಆಡೋದು ತುಂಬ ಇದೆ ಗುರು, ಎಲ್ಲ ಆಡನ್ ಮನಿನೇ ಹಾಕಿರೋದು. ಅವಲೇ ನೀವು ಸ್ಟೋರಿ ಕೇಳಿದರೆ ಎಷ್ಟೆಲ್ಲ ದುಡ್ಡು ಕಳ್ಕೊಂಡು, ಇದೆಲ್ಲ ಟೋಟಲ್ ಮ್ಯಾಡ್ನೆಸ್. ಇದು ಪ್ಯೂರ್ ಪ್ಯಾಷನ್, ಎಮೋಷನ್ ಟುವರ್ಡ್ಸ್ ಮೋಟರ್ ಸೈಕಲ್. ನಮಗೆ ಬೆಟ್ಟಿಂಗ್ ಹುಚ್ಚಿಲ್ಲ, ಬೈಕ್ ಹುಚ್ಚಿದೆ. ಬೈಕ್ ಹುಚ್ಚು ಇದು ನಮ್ಮ ಅಡಿಕ್ಷನ್. ದಿಸ್ ಇಸ್ ಆಲ್ಸೋ ಅಡಿಕ್ಷನ್. ಇದು ನೆಕ್ಸ್ಟ್ ಲೆವೆಲ್ ಅಡಿಕ್ಷನ್. ಬೆಟ್ಟಿಂಗ್ ಇಂದ ಜಾಸ್ತಿ ಲಾಸ್, ತುಂಬಾ ದೊಡ್ಡ ಅಡಿಕ್ಷನ್. ಬೆಟ್ಟಿಂಗ್ ಏನೂ ಇಲ್ಲ, ಇದು ಬೇರೆ ಲೆವೆಲ್ ಅಡಿಕ್ಷನ್. ಇದು ಮೋಟರ್ ಸೈಕಲ್ ಅಂತ ಬಂತು ಅಂದರೆ ಅದು ನಮ್ಮಂತ ಮ್ಯಾಡ್ನೆಸ್ ಮೈಂಡ್ ಸೆಟ್ ಇರೋರೇ ಇದನ್ನೆಲ್ಲ ಮಾಡೋದು.
ಇವರು ಸೇಮ್ ನಾನು ಸೇಮು. ಅದ್ರದ್ದು ಎಕ್ಸ್ಪೀರಿಯನ್ಸ್ಗೆ ಪ್ರೈಸ್ಲೆಸ್ ಗುರು. ಅದನ್ನ ಓನ್ ಮಾಡೋದು, ಅದನ್ನ ಓಡಿಸೋದು, ಅಡ್ರಿನಲಿನ್ ಅದು ಬೇರೆ ಲೆವೆಲ್. ಅದು ಅದಕ್ಕೆ ಕಾಸು ಕಟ್ಟೋದಕ್ಕಾಗಲ್ಲ. ಡಿಫ್ರೆಂಟ್ ಒಂದು ಕಾರ್ನರು, ಒಂದು ಸ್ಟ್ರೆಚ್ ಪಕ್ಕದಲ್ಲಿರೋ ರೈಡರ್ ಜೊತೆಗೆ ದಟ್ ಫೀಲಿಂಗ್ ದಟ್ ಯು ಗೆಟ್, ಅದಕ್ಕೆಲ್ಲ ನಾವು ನವಡೇಸ್ ಆಕ್ಚುಲಿ ಐ ಮಿಸ್ ಇಟ್ ಬ್ರೋ. ನಾನು ಹೇಳೋದು ಇಷ್ಟೇ ನಿಮಗೆ, ಸೂಪರ್ ಬೈಕ್ ನಮ್ದು ನೋಡಿ ಆಸೆ ಬರುತ್ತೆ, ನೀವು ತೊಗೊಬೇಕು, ಇವ್ರು ತೊಗೊಂಡ್ಬಿಟ್ಟಿದ್ರೆ ನಾನು ತೊಗೊಬೇಕು, ಇವ್ರು ಟಾಪ್ ಆಫ್ ದಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ಎಲ್ಲ ಆಗ್ಬಿಟ್ಟಿದ್ರೆ ಆಕ್ಸಸರೀಸು. ನಾನು ಹೇಳೋದಿಷ್ಟೇ, ಮನೇಲಿ ಹೋಗ್ಬಿಟ್ಟು ಈ ವಿಡಿಯೋ ತೋರಿಸೋದು ಅದು ಇದು ಮಾಡಿ ನಾನು ಫಸ್ಟಿಂದಲೂ ಇದನ್ನ ಹೇಳೋದು, ಅಪ್ಪ ಅಮ್ಮಗೆ ಹಾಕೊಂಡು ಹಿಂಸೆ ಕೊಡೋದು, ನನಗೆ ಕೊಡಿಸು, ನನಗೆ ಬೇಕೇ ಬೇಕು, ಒಂದು ಅಟ್ಲೀಸ್ಟ್ ಮಿಡಲ್ ವೆಯ್ಟ್ ಬೇಕು, ಹಂಗೆ ಮಾಡೋದು. ನಾವು ಹಂಗೆ ಮಾಡಿಲ್ಲಪ್ಪ. ನೀವು ನಮ್ಮ ಫಾಲೋ ಮಾಡ್ತೀರಾ, ಇವ್ರನ್ನ ಜಾಸ್ತಿ ಫಾಲೋ ಮಾಡ್ತೀರಾ ಅಂದರೆ ನೀವು ಅದನ್ನು ಮಾಡಬೇಡಿ. ನಾವು ಅದನ್ನು ಫಾಲೋ ಮಾಡೇ ಇಲ್ಲ. ಪ್ರತಿಯೊಂದನ್ನು ನಮ್ಮ ಪಾಕೆಟ್ ಇದ್ದಾನೆ ಒಂದೊಂದು ರೂಪಾಯಿನೂ ಹಾಕಿನೇ ನಾವು ತೊಗೊಬಂದಿರೋದು. ತಂದೆ ದುಡ್ಡಲ್ಲ, ತಾತ ದುಡ್ಡಲ್ಲ, ನಮ್ಮದೇ ಓನ್ ಪಾಕೆಟಿಂದ ಕಷ್ಟಪಟ್ಟು ದುಡ್ದು ಹಾಕಿರೋ ದುಡ್ಡು, ರೆಂಟಲ್ಲೂ ಅಲ್ಲ, ಅದು ಇದು ಜುಗಾಡ್ ಮಾಡಿರೋದಲ್ಲ. ಈ ಯೂಟ್ಯೂಬಿಂದ ಸಿಕ್ಕಾಪಟ್ಟೆ ದುಡ್ದುಬಿಟ್ಟು ಅದನ್ನು ಹಂಗೆ ಇನ್ವೆಸ್ಟು ಮಾಡಿಲ್ಲ, ಅದೆಲ್ಲ ನಮ್ಗೆ ಜಾಸ್ತಿ ಬರೋದಿಲ್ಲ. ಆ ಥರ ಸಿಚುವೇಶನ್ ಇದು. ಅದರಿಂದ ನೀವು ಹಾರ್ಡಾಗಿ ಕಷ್ಟ ಬಿದ್ದು ದುಡ್ದು ಹೆಂಗೆ ದುಡಿಲಿ ಬ್ರೋ, ದಾರಿ ಕುಡಿದೆ. ನಾನು ಅಷ್ಟೆಲ್ಲ ದೊಡ್ಡವನಲ್ಲ ದಾರಿ ಕೊಡೋ ಅಷ್ಟು, 1000 ದಾರಿ ಇದೆ, ಅದು ನೀವು ಹುಡುಕೋಬೋದು, ಎಷ್ಟೊಂದಿದೆ. ಆಮೇಲೆ ಒಂದೊಂದೇ ಸ್ಟೆಪ್ ಹೋಗಿ ಇಂಚ್ ಬೈ ಇಂಚು, ಸ್ಟೆಪ್ ಬೈ ಸ್ಟೆಪ್ ಹೋಗೇ ನೀವು ಅದನ್ನು ತೊಗೊಬೇಕಂತ ನಾನು ಹೇಳೋದು. ಮನೆಯಲ್ಲಿ ಅಪ್ಪ ಅಮ್ಮಗಂತೂ ದೇವರಾಣೆ ಹಿಂಸೆ ಇಕ್ಬೇಡಿ, ಅದೊಂದು. ಸೆಕೆಂಡು, ಕಂಟೆಂಟ್ ಥರ ನೋಡಿ, ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ. ತುಂಬ ಇಂಡೆಪ್ತ್ ಹೋಗ್ಬಿಟ್ಟು ವಾರ್ ಮಾಡಬೇಡಿ, ಕಾಂಟ್ರವರ್ಸಿ ಸಿಗಾಕೊಂಡು ನೀವು, ಓಕೆನಾ? ನಿಮ್ಗೆ ಗೊತ್ತಿಲ್ಲ ಕಂಟ್ರವರ್ಸಿ ಆದಾಗ ಕಂಟೆಂಟ್ ಕ್ರಿಯೇಟರ್ಸ್ ಮೈಂಡ್ ಸೆಟ್ಗಳು ಹೇಗಿರುತ್ತೆ ಅಂತ. ಯಾರು ಪೀಸ್ ಆಫ್ ಮೈಂಡಲ್ಲಿ ಇರಲ್ಲ. ಆಬ್ವಿಯಸ್ಲಿ ಕಂಟ್ರವರ್ಸಿ ಅಂದರೆ ಏನು ಆರಾಮಾಗಿ ಏನು ಎಂಜಾಯ್ ಮಾಡ್ಕೊಂಡಿರಲ್ಲ ಯಾರು ಡ್ಯಾನ್ಸ್ ಮಾಡ್ಕೊಂಡು. ಎಲ್ಲರಿಗೂ ಪೀಸ್ ಆಫ್ ಮೈಂಡ್ ಆಫ್ ಆಗಿರುತ್ತೆ. ಅದ್ರಲ್ಲಿ ನೀವು ಪೀಸ್ ಆಫ್ ಮೈಂಡ್ ಕಳ್ಕೊಬೇಡಿ, ಓಕೆನಾ? ನೀವು ಆದಷ್ಟು ಕಮೆಂಟ್ಸ್ಗಳು ಹಾಕಿದ್ರು ಅವನು ಹಿಂಗೆ ಇವನು ಹಿಂಗೆ ಅದು ಇದು ಅಮ್ಮ ಅಕ್ಕ ಅದೆಲ್ಲ ಮಾಡಬೇಡಿ. ಪಾಸಿಟಿವಿಟಿ ಏನಾರ ಕೊಡಿ, ಇನ್ನು ಸಾಕು ಗುರು, ನಿಲ್ಸು ಗುರು, ಎಂಡ್ ಮಾಡಿ ಗುರು ಅಂತ ಏನು ಮಾಡಕ್ ಹೋಗಬೇಡಿ. ದಟ್ ಈಸ್ ನೀವು ಇನ್ವಾಲ್ವ್ ಆಗಬೇಡಿ ಅಷ್ಟೇ. ನೀವು ಇಷ್ಟಪಡಬೇಡಿ ಅಂತ ಹೇಳ್ತಾರೆ ಕಂಟೆಂಟ್ ಕ್ರಿಯೇಟರ್ಸ್. ನಿಮ್ಮ ಫೇವ್ರೇಟ್ ಕಂಟೆಂಟ್ಸ್ ಇದ್ದೇ ಇರ್ತಾರೆ, ಇಷ್ಟಪಡೋದೆಲ್ಲರ ಜೊತೆಗೆ ನೀವು ಇನ್ವಾಲ್ವ್ ಆಗ್ಬಿಟ್ಟು ನೀವು ಫೈಟ್ ಮಾಡ್ಕೊಂಡು ನಿಮ್ಗೇನು ₹1 ಸಿಗಲ್ಲ, ಏನೂ ಸಿಗಲ್ಲ. ಅದರಿಂದ ಎಂಟರ್ಟೈನ್ಮೆಂಟ್ ಏನಿದೆ ಅದನ್ನ ಎಂಟರ್ಟೈನ್ಮೆಂಟ್ ಕನ್ಸ್ಯೂಮ್ ಮಾಡ್ಕೊಂಡು ಆರಾಮಾಗಿ ಕೂಲಾಗಿ ಕಾಮಾಗಿರಿ ಅಂತ ನಾನು ಹೇಳೋದು ಇಷ್ಟೇ. ಇದು ಫ್ರಿಕ್ಷನ್ ಆಗುತ್ತೆ, ಅದೇನು ಮಾಡಕ್ಕೆ ಅಂದ್ರೆ 5 ಬೆರಳು ಇದ್ದಂಗೆ ಬ್ರೋ, ಆಯ್ತಾ? ಒಬ್ಬೊಬ್ರು ಒಂದೊಂಥರ ಸ್ಟೈಲ್ ಇರುತ್ತೆ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಇರ್ತಾರೆ. ಪ್ರಾಬ್ಲಮ್ ಏನಂತಂದ್ರೆ ಆಡಿಯನ್ಸು ಇದನ್ನ ಅರ್ಥ ಮಾಡ್ಕೊಳಲ್ಲ. ಆಡಿಯನ್ಸ್ ಇವಾಗ MS ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ವ್ಲಾಗ್ಸ್ ಯಾವ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದೇ ಥರ ಬಂದು ನನ್ನ ಹತ್ರ ನಾನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಟ್ರಿಪಲ್ ರಶು ಈ ಥರ ಮಾಡ್ತಿಲ್ಲ, ಇವ್ರದ್ದು ಚೆನ್ನಾಗಿಲ್ಲ, ಇಲ್ಲ ಸಮ್ ಅದರ್ ಥಿಂಗ್, ಓಕೆ ಇವ್ರು ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ. ನೀವು ಏನಂತಂದರೆ ಯು ಹ್ಯಾವ್ ಟು ಸಿ ಒನ್ ಪರ್ಸನ್ ಆ್ಯಸ್ ಹೂ ಹೀ ಈಸ್. ನಿಮ್ಗೆ ಇಷ್ಟ ಆದರೆ ಅವ್ರನ್ನ ನೋಡಬೇಕು, ಅವ್ರನ್ನ ಫಾಲೋ ಮಾಡಬೇಕು. ಇಷ್ಟ ಆಗಿಲ್ಲ ಅಂತಂದರೆ ಬಿಟ್ಟಾಕಬೇಕು ಅಷ್ಟೇ. ಅದನ್ನು ನಾವು ಪರ್ಸ್ನಲ್ ಮಾಡಿಕೊಂಡು ಅಲ್ಲೋ ಕಮೆಂಟ್ ಮಾಡೋದು ಇದು ಮಾಡಿ ವಿ ಡೋಂಟ್ ಅಚೀವ್ ಎನಿಥಿಂಗ್. ಇಟ್ಸ್ ಜಸ್ಟ್ ಲೈಕ್ ಇವಾಗ ಹೆಂಗಂದರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮು ಅದೇ ಥರ ಆಗಿಬಿಟ್ಟಿದೆ. ಎಲ್ಲಿ ಸಿಕ್ಪಕ್ದಂಗೆ ಏನೇನೋ ಕಮೆಂಟ್ ಹಾಕೋದು, ಏನೇನೋ ಇದು ಮಾಡೋದು. ನೋಡಿ, ಒಬ್ಬರು ಇವರೇ ಕರೆಕ್ಟು ಅಂತ ರಿಜಿಡ್ ಮೈಂಡ್ ಸೆಟ್ಟಲ್ಲಿ ಇದ್ದವ್ರನ್ನ ನಾವು ಯಾವಾಗೂ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಇವ್ರು ಹಿಂಗೆ ಅಂತಲೇ ನೋಡೋರನ್ನ ಇವಾಗ ಹಿಂಗೆ MS ವ್ಲಾಗು ಸರಿ ಇದ್ದಾರೆ ಅಂತ ಅಂದ್ಕೊಂಡು ನೋಡೋರಿಗೆ ಅವ್ರು ತಪ್ಪು ಮಾಡಿದ್ರು ಸರಿ ಅಂತಲೇ ಕಾಣುತ್ತೆ. ನೀವು ತಪ್ಪು ಕಮ್ಮಿ ಮಾಡ್ತೀನಿ ಬ್ರೋ, ನಾನು ಜಾಸ್ತಿ ಮಾಡಲ್ಲ. ಎಲ್ಲೋ ಒಂದು ಅದೇನು ಮಾಡಿಬಿಟ್ಟು ತಪ್ಪು, ಆದಷ್ಟು ಅವಾಯ್ಡ್ ಮಾಡ್ತೀನಿ ತಪ್ಪುಗಳನ್ನ ನಾನು. ಇಲ್ಲ ಬ್ರೋ, ನೀವು ಓಪನ್ ಮೈಂಡ್ ಇಟ್ಕೊಂಡು ನೋಡ್ತಾ ಇದ್ರೆ ಸರಿನಾ ಸರಿ, ತಪ್ಪು ಅನ್ನೋ ಥರ ನೋಡ್ತಾ ಇದ್ರೆ ಅದು ಹಂಗೆ ಕಾಣುತ್ತೆ ಅಂತ ಹೇಳೋಕೋದೆ ಅಷ್ಟೇ. ಬಟ್ ಸಿ ಆ ಮೈಂಡ್ ಸೆಟಲ್ಲಿ ನಾನು ಇದ್ದೆ. ಬಟ್ ನಾವು ಐ ಡೋಂಟ್ ಕಮೆಂಟ್ ಲೈಕ್ ದಟ್. ನನಗೆ ಅವ್ರು ಏನಂತ ಗೊತ್ತಿರುತ್ತೆ ಆ ಪರ್ಸನ್ನು. ಸೊ ಅವ್ರ ಬಗ್ಗೆ ಅವ್ರನ್ನ ಯಾವ ಥರ ನೋಡ್ಬೇಕು, ನಾನು ಅವ್ರನ್ನ ಆ ಥರ ನೋಡ್ತೀನಿ ಅಷ್ಟೇ. ಜನ ಬೇರೆಯವರೆಲ್ಲ ಏನು ಹೇಳ್ತಾರೆ ನಾನು ಅದನ್ನು ತಲೆಗೆ ಹಾಕ್ಕೊಂಡು ನನ್ನ ತಲೆನ ಅಪ್ಸೆಟ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇಷ್ಟೇ ನಾನು ಹೇಳ್ತಾ ಇರೋದು. ಆಯ್ತಲ್ಲ ಬ್ರೋ, ಇದನ್ನ ಬೇಜಾನು ಜ್ಞಾನ್ಗಳು ಕೊಡ್ತಾವ್ರೆ. ಇಬ್ರು ಕೂತ್ಕೊಂಡು ಕೊಲ್ಯಾಬ್ ಮಾಡ್ಬಿಟ್ಟು ಏನಾರ ಫನ್ ಗಿನ್ ರೈಡ್ ಗಿಡ್ ಮಾಡ್ರೆ ಅಂದ್ರೆ ಇಲ್ಲಿ ಕೂತ್ಕೊಂಡು ಯಾವುದೋ ಬೆಂಡೆ ಕೆಳಗೆ ಹೆವಿ ತುಂಬಾ ಬೇರೆ ನಡೀತದೆ. ಇವರು ಸಾಧುಗಳ ತರ ಕೂತ್ಕೊಂಡು ಹೊಡಿತಾವ್ರು ನಮ್ಗೆ. ನಾನು ಫಸ್ಟ್ ಏನಂತ ಅನ್ಕೊಂಬಿಡಿ, ಫಸ್ಟ್ ನಾವು ಈ ವಿಡಿಯೋಗೆ ಏನು ಪ್ರಿಪೇರ್ ಆಗಿಲ್ಲ, ಆಯ್ತಾ? ಏನು ಪ್ಲಾನ್ ಇಲ್ಲ, ಬ್ಯಾಕ್ ಗ್ರೌಂಡ್. ಆಮೇಲೆ ಲಾಸ್ಟಲ್ಲಿ ನಾನೊಂದು ಹೇಳೋದು, ಕಂಟೆಂಟ್ ಕ್ರಿಯೇಟರ್ಸ್ನ ಅಟ್ಯಾಕ್ ಮಾಡಬೇಡಿ. ಅದೇ ಫುಲ್ಲು ಏನಿಲ್ಲ ಗುರು, ನಾನು ಹೇಳಲ್ಲ ಮೋಟೋ ವ್ಲಾಗಿಂಗ್ನಲ್ಲಿ ಅಂತ ಏನು ಇನ್ಕಮ್ಮು ನನಗಂತೂ ಏನು ಇಲ್ವೇ ಇಲ್ಲ ಬ್ರೋ. ಇನ್ಕಮು ಏನಂತಂದ್ರೆ ನಾವು ಮಾಡೋದೇ ವ್ಯೂಸ್ ಬಂದ್ರೆ ಬರುತ್ತೆ. ವ್ಯೂಸು ಇಲ್ಲಿ ಕಮ್ಮಿ ಇದೆ, ತುಂಬಾ ಕಡಿಮೆ ಇದೆ. ವ್ಯೂಸು ರೀಚ್ ಎಲ್ಲ ಸ್ವಲ್ಪ ಕಮ್ಮಿ ಇರೋದ್ರಿಂದ ನೋಡಿ, ನಾವು ಮಾಡೋದು, ನಾನಂತೂ ಮಾಡೋದು ವೈಬ್ಗೆ, ಒಂದು ಫನ್ಗೆ, ನನಗೊಂದು ಹಾಬಿ ಥರನೂ ಇದು. ಎಲ್ಲಿವರೆಗೂ ಇಷ್ಟ ಇದೆಯೋ, ಎಲ್ಲಿವರೆಗೂ ನಾನು ಕಿಕ್ ಕೊಡ್ತೋ ಅಲ್ಲಿವರೆಗೂ ನಾನು ಮಾಡೋದು. ಆ ಕಿಕ್ ಇದೆ, ಅದ್ರಲ್ಲಿ ಏನು ರಿಟರ್ನ್ಸ್ ನಾನಂತೂ ನೋಡೋದೇ ಇಲ್ಲ, ಏನು ರಿಟರ್ನ್ಸ್, 0 ರಿಟರ್ನ್ಸು. ಏನಂದರೆ ಈ ಒಂದು ಜರ್ನಿ ಇದೆಲ್ಲ ನಿಮಗೂ
ತೋರಿಸಿದ್ರೆ ಸ್ಟೋರಿಲಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಮಾಡೋದು. ಅದರಲ್ಲಿ ನೀವೆಲ್ಲ ಬಂದ್ಬಿಟ್ಟು ಹೆವಿಯಾಗಿ ಅಟ್ಯಾಕ್ ಮಾಡೋದು ಅದೆಲ್ಲ ಮಾಡೋಕೆ ಹೋಗ್ಬೇಡಿ, ಯಾರಿಗೂ ಮಾಡೋಕೆ ಹೋಗ್ಬೇಡಿ. ಯಾರು ಚೆನ್ನಾಗಿ ವ್ಯೂಸ್ ಬರ್ತಿದೆ, ಯಾರು ಚೆನ್ನಾಗಿ ವ್ಯೂಸ್ ಬರ್ತಿದೆ, ಯಾರು ಚೆನ್ನಾಗಿ ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡೋರು ಇನ್ನೂ ಚೆನ್ನಾಗಿ ಮಾಡಲಿ, ಎಲ್ರಿಗೂ ಆಗಲಿ, ಒಳ್ಳೇದಾಗಲಿ. ನಾನು ಅದೇ ಅನ್ನೋದು ಬೇಸಿಕಲಿ ನೀವು ಯಾರ್ಯಾರನ್ನ ಇವಾಗ ಎಲ್ಲೆಲ್ಲಿ ನೋಡ್ತಾ ಇರ್ತೀರಾ, ಈಚ್ ಒನ್ ಆಫ್ ದೆಮ್ ಹ್ಯಾಸ್ ವರ್ಕ್ಡ್ ಹಾರ್ಡ್. ಹೌದು, ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಟು ಬಿ ವೇರ್ ದೇ ಆರ್. ಅದು ಇಲ್ಲದೆ ಅಲ್ಲಿಗೆ ರೀಚ್ ಆಗೋದಕ್ಕಾಗೋದಿಲ್ಲ. ಹಾಗೇನೆ ನಿಮ್ಮ ಸಪೋರ್ಟು ಅದರಲ್ಲಿ ಇದ್ದೇ ಇರುತ್ತೆ. ಅದರಲ್ಲಂತೂ ಒಬ್ರನ್ನ ಸಪೋರ್ಟ್ ಮಾಡ್ತಾ ಇನ್ನೊಬ್ರಿಗೆ ಡಿಸ್ಕರೇಜ್ ಮಾಡಕ್ ಹೋಗ್ಬೇಡಿ. ಹೌದು, ಅಷ್ಟೇನೆ. ಅಟ್ಯಾಕ್ ಮಾಡಬೇಡಿ. ಅದು ಇದು ಒಳಮರ್ಮ ಅದು ಇದೆಲ್ಲ ಏನಿಲ್ಲ ಗುರು. ಅದರಲ್ಲಿ ಅಷ್ಟೊಂದೆಲ್ಲ ಒಳಮರ್ಮ ಯಾರು ಮಾಫಿಯಾ ತರ ಯಾರು ಇಲ್ಲ. ಎಲ್ಲ ಸಿಂಪಲ್ ಆಗಿದೆ. ಅದಕ್ಕಿಂತ ಮೇನಂದ್ರೆ ಇಲ್ಲಿ ದುಡ್ಡು ತುಂಬಾ ಕಮ್ಮಿ ಇದೆ. ಕನ್ನಡ ಕಂಟೆಂಟ್ ನೀವು ತೋರಿಸ್ಬಿಡಿ. ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಹೆವಿ ಫಿಲ್ತಿ ರೀಚ್ ಆಗೋಗಿರೋ, ತುಂಬಾ ರೀಚ್ ಆಗಿರೋರು. ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಹತ್ರ ರೀಚ್ ಕಮ್ಮಿ ಇದೆ. ನೀವು ಹಿಂದಿಗೆ ಇನ್ನೂ ಹೋಗಿ, ಹಿಂದಿನೂ ಅಷ್ಟೇ, ಬೇರೆ ಭಾಷೆನೂ ಒಂದು ಲೆವೆಲ್ಗೆ, ತಮಿಳು, ಇದು ಮಲಯಾಳಮ್ಮು, ಹಿಂದಿ ಅಂತೂ ಚಾನ್ಸೇ ಇಲ್ಲ. ಸಿಕ್ಕಾಪಟ್ಟೆ ದುಡ್ಡಿದೆ ಅಲ್ಲಿ. ಇಲ್ಲಿ ತುಂಬಾ ಕಮ್ಮಿ. ವೈಡರ್ ಆಡಿಯನ್ಸು ಯಾರು ಈ ಮೋಟೋ ವ್ಲಾಗ್ ಮಾಡ್ತಾರೆ ಹುಚ್ಚುತನ ಅದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮ್ಯಾಡ್ನೆಸ್ಸು, ಆ ಒಂದು ಅಷ್ಟು ಮೋಟರ್ ಸೈಕಲ್ ಅಟ್ಯಾಚ್ಮೆಂಟ್ ಇರೋರೇನೆ ಮಾಡೋದಂಥದ್ದು. ಇಲ್ಲಾಂದರೆ ಯಾರಿಗೂ ಗಾಡಿಗಳಿಗೆ ಇಷ್ಟೆಲ್ಲ ದುಡ್ಡು ಹಾಕೊಂಡು ಇದೆಲ್ಲ ವಾಪಸ್ ರಿಟರ್ನ್ಸ್ ಬರುತ್ತೆ ಅಂತ ಇದು ಬಿಸ್ನೆಸ್ ಥರ ಯಾರು ನಾನಂತೂ ಯೋಚನೆ ಮಾಡಿಲ್ಲಪ್ಪ. ಇನ್ನೂ ಜಾಸ್ತಿ ಮಾತಾಡಿದ್ರೆ ಕುಯ್ತಾರೆ, ಹೆವಿ ಅಂತಾರೆ, ರೈಡ್ ಮಾಡಿಬಿಟ್ರೆ ಸಾಕು. ಬಟ್ ಅಗೈನ್ ಬಿಫೋರ್ ವೈಂಡಿಂಗ್ ಅಪ್ ಒನ್ ಲಾಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ನೀವು ಹೇಳಿದ್ರಿ ಹುಡುಗರುಗಳಿಗೆ ನಮ್ಮ ಹತ್ರ ಇರೋದು ನಿಮ್ಮದೊಂದು ಮೆಸೇಜ್ ಕೊಟ್ರಿ, ಗಾಡಿಗಳಿರೋದು, ಸೊ ಕಷ್ಟಪಡಿ ವರ್ಕ್ ಮಾಡಿ ಅಂತ ಅಂದ್ಬಿಟ್ಟು. ಜಾಸ್ತಿ 15, 18, 20, 20 to 25 ಈ ಏಜ್ ರೇಂಜಲ್ಲಿ ನೋಡ್ತಿರೋರು ಅವ್ರ ಹತ್ರ ಇದೆ ಅನ್ನೋ ಫೀಲಿಂಗಲ್ಲಿ ಜಾಸ್ತಿ ಇರ್ತೀರ. ಆ್ಯಕ್ಚುಲಿ ನನಗೆ 25 ವರ್ಷ ಇರಬೇಕಿದ್ರೆ ನನ್ನ RC90 ಇತ್ತು ಗಾಡಿ. ಸೊ ನಾವು ಆಲ್ಮೋಸ್ಟ್ ಲೇಟ್ 29, 30s ಬರೋ ತನಕ ಒಂದು 700cc ಗಾಡಿನೂ ಯಾವುದೂ ಇರಲಿಲ್ಲ. ನಿಮಗೂ ಇರಬೇಕಂತಿಲ್ಲ. ಇವನ್ ಎವ್ರಿ ಒನ್ಸ್ ಪರ್ಸ್ನಲ್ ಲೈಫ್ ಅವ್ರದ್ದು ಟೈಮ್ ಲೈನು ಟೋಟಲಿ ಡಿಫ್ರೆಂಟ್ ಇರುತ್ತೆ. ಅವ್ರ ರೆಸ್ಪಾನ್ಸಿಬಿಲಿಟೀಸ್, ಅವ್ರ ಫ್ಯಾಮಿಲಿ, ಅವ್ರ ವರ್ಕು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನೂ ತುಂಬ ಅರ್ಜೆಂಟ್ ಮಾಡಬೇಡಿ, ವರ್ಕ್ ಮಾಡಿ. ಹೌದು, ಅಷ್ಟೇ. ತುಂಬ ಎಂಗೇಜಲ್ಲಿ ಏಕ್ದಮ್ ಇಂಥ ಗಾಡಿಗಳು ಎತ್ತಕ್ಕಾಗಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮ್ಮ ತಂದೆ ನಿಮ್ಮ ತಾತ ಹೆವಿ ಸಿಕ್ಕಾಬಿಟ್ಟು ದುಡ್ಡು ಮಾಡಿದರೆ, ಇಲ್ಲಾಂದ್ರೆ ನೀವೇನಾದ್ರು ಇಮಿಡಿಯೇಟ್ ಒಳ್ಳೆ ಫೀಲ್ಡ್ ಹಿಡಿದ್ಬಿಟ್ಟು ಹೆವಿ ದುಡ್ಡು ಎತ್ಬಿಟ್ರೆ ಅದು ಬೇರೆ ವಿಚಾರ. ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ ಸೈಕಲ್ ಗ್ಯಾಪ್ನಲ್ಲಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಎಲ್ಲ ಕಿತ್ಕೊಂಡ್ಬಂದ್ಬಿಡುತ್ತೆ. ಅದ್ರಲ್ಲಿ ಮನೇಲಿ ಏನಾದ್ರು ಇನ್ನೂ ದೊಡ್ಡ ಪ್ರಾಬ್ಲಮ್ಸ್ ಆಗ್ಬಿಟ್ರೆ ಆ ಡ್ರೀಮ್ ಹಂಗೇ ಹೋಲ್ಡ್ ಹೋಗುತ್ತೆ. ಕರೆಕ್ಟ್, ಅದೆಲ್ಲ ಇರುತ್ತೆ. ಆದರೆ ಹಾರ್ಡ್ ವರ್ಕ್ ಮಾಡಬೇಕು, ಆಸೆ ಇರುತ್ತೆ, ಗಿವ್ ಅಪ್ ಮಾಡಬಾರ್ದು. ಏನು ಮಾಡ್ಬೇಕನ್ನ ಟ್ರೈ ಮಾಡಿ ಅಷ್ಟೇ. ನಾವು ಈ ವಿಡಿಯೋನ ಇಲ್ಲಿ ನಿಲ್ಲಿಸ್ತೀವಿ. ಆ್ಯಂಡ್ ಡೆಫಿನೆಟ್ಲಿ ವಿಲ್ ರೈಡ್ ದ ಪ್ಯಾನಿಗಾಲ ಫೋರ್ಸ್ ಪ್ಲಾನ್ ಮಾಡ್ತೀವಿ, ಡಿಸಪಾಯಿಂಟ್ ಮಾಡೋದಿಲ್ಲ. ಹಾಗೆ MS ವ್ಲಾಗ್ಸ್ದು ಅವ್ರದ್ದು ಚಾನಲ್ಲು ಚೆಕ್ಔಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮಾಡಿ, ಒಂದು ಸಪೋರ್ಟ್ ತೋರಿಸಿ. ಥ್ಯಾಂಕ್ ಯು. ಬಿಕಾಸ್ ಎಂಡ್ ಆಫ್ ದ ಡೇ ವಿ ಆರ್ ಆಲ್ ಟುಗೆದರ್ ಇನ್ ದಿಸ್. ಇನ್ನೂ ಹೊಸ ಬರಲಿ ಕಂಟೆಂಟ್ ಕ್ರಿಯೇಟರ್ಸು ಎಲ್ಲ ಜಾಯಿನ್ ಆಗಲಿ. ಬಿಕಾಸ್ ಯೂತ್ಸು ಬರ್ತಾ ಇದ್ದಂಗೆ ಅವ್ರಿಗೆ ಇನ್ನೂ ಏನೇನೋ ಬೇರೆ ಬೇರೆ ಥರ ಮೈಂಡ್ ಓಡ್ತಾ ಇರುತ್ತೆ, ಹೊಸ ಪ್ಲಾನ್ಸ್. ಹಾಗೇನೆ ಇಲ್ಲ ಇನ್ನೂ ನಮಗೆ 40 years ಆಯಿತು, 50 years ಆಯಿತು ಅಂತಂದು ಯಾರು ಮಾಡ್ಬೇಕಂತ ಥಾಟ್ಸ್ ಇದ್ರು ಅವರು ಏನು ಡಿಸ್ಕರೇಜ್ ಆಗಬೇಡಿ. ಹೊಸ್ದಾಗಿ ಏನಾರು ಟ್ರೈ ಮಾಡ್ಬೇಕಂತಂದ್ರೆ ಮಾಡಿ. ಈಚ್ ಪರ್ಸನ್ ಇಸ್ ಡಿಫ್ರೆಂಟ್. ಸೊ ಎಲ್ಲ ಎವ್ರಿಥಿಂಗ್ ನಾವೇನು ಅನ್ಸುತ್ತೆ ಅದನ್ನ ಟ್ರೈ ಮಾಡ್ತಾ ಹೋಗ್ಬೇಕು ಲೈಫಲ್ಲಿ ಅಂತ ಹೇಳಿ ಇಲ್ಲಿ ನಿಲ್ಲಿಸ್ತೀವಿ. ಸೇಮ್ ಗೋಸ್ ಟು ಟ್ರಿಪಲ್ ರೇಶ್ ಅವರು. ನನ್ನ ಆಡಿಯನ್ಸು ಆಲ್ರೆಡಿ ನೋಡಿರ್ತಾರೆ ಎಲ್ಲರೂ. ಅಕಸ್ಮಾತ್ ನೋಡಿಲ್ಲ ಅಂದರೆ ಅವ್ರ ಚಾನಲ್ ಚೆಕ್ಔಟ್ ಮಾಡಿ, ಸೂಪರಾಗಿ ಮಾಡಿದ ಕಂಟೆಂಟು. ಹೆವಿ ರೈಡರ್ ಮಾತ್ರ, ನೆಕ್ಸ್ಟ್ ಲೆವೆಲ್ ರೈಡರು. ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬೈ ಬಾಯ್.